ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಬನ್ನಿ ಹಾಗಿದ್ರೆ ನೋಡೋಣ ಬರುವಂಥ ದಿನಗಳು ಸಿಂಹ ರಾಶಿಯವರ ಒಂದು ಲವ್ ರಿಲೇಶನ್ಶಿಪ್ ರೀಡಿಂಗ್ ಯಾವ ರೀತಿ ಎಲ್ಲ ಆಗಿರುತ್ತೆ ಅಂತ ಹೇಳಿ. ಸ್ವಲ್ಪ ಸೆಟಪ್ ನಿಮಗೆ ಚೇಂಜ್ ಅಂತ ಅನಿಸ್ತಾ ಇರ್ಬೋದು, ಡ್ಯೂ ಟು ನಾನು ಜರ್ನಿಯಲ್ಲಿ ಇರೋ ಕಾರಣ. ರೀಡಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್ ಇರುತ್ತೆ, ನಿಮ್ಮ ತನಕ ಯೂನಿವರ್ಸ್ ಮೆಸೇಜ್ ಕಳ್ಸೋದು ಕೂಡ. ಹಾಗಾಗಿ ಸೊ ರೀಡಿಂಗ್ ಅನ್ನ ಮಾಡ್ತಾ ಇದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬ್ಯಾಕ್ ಗ್ರೌಂಡ್ ಇಲ್ಲಿ ಏನಾದರೂ ನಿಮಗೆ ಸೌಂಡ್ ಕೇಳಿದ್ದು ಡಿಸ್ಟರ್ಬೆನ್ಸ್ ಆದ್ರೂ ಕೂಡ ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಶುರು ಮಾಡೋಣ. ಹಾಗಿದ್ರೆ ಬರುವಂತ ದಿನಗಳು ಸಿಂಹ ರಾಶಿಯವರ ಒಂದು ಲೈಫಲ್ಲಿ ಲವ್ ರಿಲೇಶನ್ಶಿಪ್ ಯಾವ ರೀತಿ ಎಲ್ಲ ಆಗಿರುತ್ತೆ ಅಂತ ಹೇಳಿ, ಏನಾಗ್ಲಿಕ್ಕೆ ಹೋಗ್ತಾ ಇದೆ ಅವರ ಒಂದು ರಿಲೇಶನ್ಶಿಪ್ ಅಲ್ಲಿ, ಏನು ಪಾಸಿಟಿವ್ ಆಸ್ಪೆಕ್ಟ್ಸ್ ಬರ್ತಾ ಇದೆ, ಏನ್ ಚಾಲೆಂಜಸ್ ನ ಫೇಸ್ ಮಾಡ್ತಾ ಇದ್ದಾರೆ, ಎಲ್ಲವನ್ನು ನೋಡ್ಕೊಂಡು ಬರೋಣ. ಹಾಗೆ ರೀಡಿಂಗ್ ಗೆ ಕನೆಕ್ಟ್ ಆಗೋದಕ್ಕೆ ಒಂದ್ಸಾರಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತುಂಬಾ ಅಕ್ಯುರೇಟ್ ಆಗಿ ನಿಮ್ಗೆ ರೀಡಿಂಗ್ ಬರುತ್ತೆ. ಮತ್ತೆ ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡಬಹುದು. ಸೊ ಆದಷ್ಟು ಶೇರ್ ಮಾಡಿ ನಿಮ್ಮ ಕಾಲೀಗ್ಸ್, ಫ್ರೆಂಡ್ಸ್ ಯಾರಿರ್ತಾರೆ ಅವ್ರಿಗೆ. ಓಕೆ, ಸೊ ನಾನಿಲ್ಲಿ ನೋಡ್ತಾ ಇರೋವಂಥದ್ದು, ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಎನರ್ಜಿ ಯಾವ ರೀತಿ ಇದೆ ಅಂತಂದ್ರೆ, ತುಂಬಾ ಮೂಡ್ ಆಫ್ ಆಗಿದೆ ನಿಮ್ದು, ಯಾರ ಜೊತೆ ಮಾತಾಡ್ತಾ ಇಲ್ಲ. ಎಸ್ಪೆಷಲಿ ರಿಲೇಶನ್ಶಿಪ್ ಅಲ್ಲಿ ಒಂದು ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ, ಕಮ್ಯುನಿಕೇಶನ್ ಕಟ್ ಆಗಿದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ತುಂಬಾ ಡಿಪ್ರೆಸ್ಡ್ ಇದ್ದೀರಾ, ವಿಚಾರ ತುಂಬಾನೇ ಮಾಡ್ತಾ ಇದ್ದೀರಾ. ಯಾವ ರೀತಿ ವಿಚಾರ ಮಾಡ್ತಾ ಇದ್ದೀರಾ ಅಂದ್ರೆ, ನಿಮ್ಮ ಒಂದು ಎಮೋಷನಲ್ ಏನ್ ಪ್ಯಾಟರ್ನ್ ಇದೆ ಅದ್ರ ಮೇಲೆ ನಿಮ್ಗೆ ಕಂಟ್ರೋಲ್ ಸಿಗ್ತಾ ಇಲ್ಲ. ಸ್ವಲ್ಪ ಚಾಲೆಂಜಿಂಗ್ ಇದೆ ನಿಮ್ಮ ರಿಲೇಶನ್ಶಿಪ್. ಮತ್ತೆ ಇಲ್ಲಿ ಎಷ್ಟು ನೀವು ಮನಸ್ಸನ್ನ ನಂಬ್ಕೊಂಡಿದ್ದೀರಾ ಅಂತಂದ್ರೆ, ಬೇರೆ ಯಾರ ಜೊತೆಗೂ ಯಾರು ನಿಮ್ಗೆ ಹರ್ಟ್ ಮಾಡಿದ್ದಾರೆ ಅವ್ರ ಜೊತೆಗೂ ನೀವು ಮಾತು ಬಿಡ್ತಾ ಇದ್ದೀರಾ. ಯಾರು ನಿಮ್ ಜೊತೆ ಮಾತಾಡ್ಬೇಕು ಅಂತ ಇದ್ದಾರೆ ಅವ್ರ ಜೊತೆಗೂ ನೀವು ನೋಡ್ತಾ ಇಲ್ಲ, ಅವ್ರಿಗೂ ಕೂಡ ಮಾತಾಡ್ತಾ ಇಲ್ಲ. ತುಂಬಾ ಮನ್ಸನ್ನ ನೊಂದ್ಕೊಂಡಿದ್ದೀರಾ, ಏನೋ ಹೇಳಿದ್ದಾರೆ, ಯಾರೋ ಏನೋ ನಿಮ್ಗೆ ಅಂದಿದ್ದಾರೆ, ಅದನ್ನ ತುಂಬಾ ಡೀಪ್ ಆಗಿ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಡಿಪ್ರೆಸ್ಡ್ ಆಗಿದ್ದೀರಾ, ಎದಕ್ಕೂ ನಿಮ್ಗೆ ಮನ್ಸನ್ನೇ ಆಗ್ತಾ ಇಲ್ಲ. ಚೆನ್ನಾಗಿರ್ಬೇಕು, ಡ್ರೆಸ್ಸಿಂಗ್ ಮಾಡ್ಕೋಬೇಕು, ಕೋಮಿಂಗ್ ಮಾಡ್ಕೋಬೇಕು, ಇದೆಲ್ಲರ ಕಡೆ ನಿಮ್ಗೆ ಗಮನನೇ ಇಲ್ಲ. ಓಕೆ, ನಿಮ್ಮ ವಿಚಾರದಲ್ಲೇ ನೀವು ಮುಳುಗಿದ್ದೀರಾ ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ. ಇನ್ನು ರಿಲೇಶನ್ಶಿಪ್ ಆಸ್ಪೆಕ್ಟ್ಸ್ ಇಂದ ನಾನು ನೋಡ್ತಾ ಇರೋವಾಗ, ನಿಮ್ಮ ಫೀಲಿಂಗ್ಸ್ ನಿಮ್ಮ ಪಾರ್ಟ್ನರ್ ಬಗ್ಗೆ ಯಾವ ರೀತಿ ಆಗಿದೆ, ತುಂಬಾ ಚೆನ್ನಾಗಿದೆ, ಆ ರೀತಿ ಏನೂ ಇಲ್ಲ. ಚೆನ್ನಾಗಿ ಅಂದ್ರೆ ಪಾಸಿಟಿವ್ ಆಗಿದ್ದೀರಾ, ಅವ್ರ ಬಗ್ಗೆ ಒಂದು ಸ್ಟೆಬಿಲಿಟಿ ಬರ್ತಾ ಇದೆ ನಿಮ್ಮ ಲೈಫಲ್ಲಿ ರಿಲೇಶನ್ಶಿಪ್ ವೈಸ್ ನೋಡಿದಾಗ. ಮತ್ತೆ ನಿಮ್ಮ ಮೈಂಡ್ ಕೂಡ ಪಾಸಿಟಿವ್ ಆಗಿರುವಂಥದ್ದು ನನಗೆ ಅನಿಸ್ತಾ ಇದೆ. ಓಕೆ, ಒಂದು ಕಮಿಟ್ಮೆಂಟ್ ಅಂತ ಏನ್ ಇಟ್ಕೊಂಡಿದ್ದೀರಾ ನೀವು ಲೈಫಲ್ಲಿ ನಿಮ್ಮ ಪಾರ್ಟ್ನರ್ಗೆ ಕೊಡೋ ಅಂಥದ್ದು, ನಿಮ್ಮ ಫೀಲಿಂಗ್ಸ್ ಅಂದ್ರೆ ಅದನ್ನ ನೀವು ಕಂಪ್ಲೀಟ್ ಆಗಿ ಮಾಡ್ತೀರಾ. ನಿಮ್ಮ ಪಾರ್ಟ್ನರ್ ಜೊತೆಗೆ ನಿಮ್ಮ ಒಂದು ಕಮಿಟ್ಮೆಂಟ್ ಏನಿದೆ ಅದನ್ನ ನೀವು ಕಂಪ್ಲೀಟ್ ಮಾಡ್ತೀರಾ, ಯಾವುದೇ ಕಾರಣಕ್ಕೂ ಅದನ್ನ ಮುರಿಯೋದಿಲ್ಲ. ಮತ್ತೆ ಮೇ ಬಿ ನೀವು ಪ್ಲಾನಿಂಗ್ ಮಾಡ್ತಾ ಇದ್ದೀರಾ ಇನ್ ಫ್ಯೂಚರ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿ, ನಿಮ್ದು ಪ್ಲಾನಿಂಗ್ ಕೂಡ ನಡೆದಿದೆ ಇದರಲ್ಲಿ ರಿಲೇಶನ್ಶಿಪ್ ಅಲ್ಲಿ. ಪ್ರಾಪರ್ ಆಗಿ ನೀವು ಎಂಗೇಜ್ಮೆಂಟ್ ಇರುವಂತದ್ದು ಅಥವಾ ನೀವು ಮ್ಯಾರೇಜ್ ಪ್ರಪೋಸಲ್ ಇರುವಂತದ್ದು, ಸೊ ನನಗೆ ಅನಿಸ್ತಾ ಇರೋವಂಥದ್ದು. ಓಕೆ, ತುಂಬಾ ಚೆನ್ನಾಗಿರುವಂತ ಎನರ್ಜಿ ಬಂದಿದೆ, ಯಾವುದೂ ಇಲ್ಲಿ ಪ್ರಾಬ್ಲಮ್ ಅಂತ ಅನಿಸ್ತಾ ಇಲ್ಲ. ಅಂದ್ರೆ ನಿಮ್ಮ ಒಂದು ಫೀಲಿಂಗ್ಸ್ ಆ ರೀತಿ ಇರುವಂತದ್ದು ನನಗೆ ಅನಿಸ್ತಾ ಇದೆ. ಓಕೆ, ರೆಸ್ಪೆಕ್ಟ್ಫುಲ್ ಆಗಿರುವಂತ ಒಂದು ಪರ್ಸನ್ ಇದ್ದೀರಾ, ರೆಸ್ಪೆಕ್ಟ್ ಅನ್ನ ಕೊಡ್ತೀರಾ, ಈಕ್ವಲಿ ನೀವು ರೆಸ್ಪೆಕ್ಟ್ ಅನ್ನ ಕೊಡ್ತೀರಾ. ಮತ್ತೆ ನಿಮ್ಮ ಪಾರ್ಟ್ನರ್ ಫೀಲಿಂಗ್ ಕೂಡ ಅಷ್ಟೇ ಇದೆ, ಅವರು ಕೂಡ ತುಂಬಾನೇ ಎಮೋಷನಲಿ ಕನೆಕ್ಟೆಡ್ ಇದ್ದಾರೆ ನಿಮ್ ಜೊತೆಗೆ. ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಅವರು ಯಾವ ರೀತಿ ಅಂತಂದ್ರೆ, ಅವರು ಫೀಲ್ ಮಾಡ್ಕೊಳ್ತಾರೆ ನಿಮ್ಮ ಜೊತೆಗೆ ಇರುವಂತ ಪ್ರತಿಯೊಂದು ಕ್ಷಣನೂ ಕೂಡ ಅವ್ರಿಗೆ ತುಂಬಾ ಖುಷಿ ಕೊಡುತ್ತೆ. ಮತ್ತೆ ಎಮೋಷನಲಿ ನಿಮ್ ಜೊತೆಗೆ ಕನೆಕ್ಟೆಡ್ ಆಗಿರುವಂತದ್ದು ಗೊತ್ತಾಗತ್ತೆ. ಈ ಒಂದು ರಿಲೇಶನ್ಶಿಪ್ಗೆ ಅವ್ರು ಅನ್ಕೊಳ್ತಾರೆ, ದೇವ್ರ ಕಡೆಯಿಂದಾನೇ ಈ ರಿಲೇಶನ್ಶಿಪ್ ಅಲ್ಲಿ ನಾನ್ ಬಂದಿರುವಂತದ್ದು, ಈ ಒಂದು ಪರ್ಸನ್ ಜೊತೆಗೆ ನಾನು ಕೂಡಿರುವಂತದ್ದು ಅನ್ನುವಂಥದ್ದು ಅವ್ರಿಗೆ ಫೀಲಿಂಗ್ ಇರುವಂತದ್ದು. ಅಂದ್ರೆ ಅವರು ತುಂಬಾ ಬ್ಯಾಲೆನ್ಸ್ ಮಾಡ್ತಾರೆ ಇದ್ರಲ್ಲಿ. ಮತ್ತೆ ಏನೋ ಸಮಥಿಂಗ್ ನಿಮ್ಮನ್ನ ಪಡಿಬೇಕಾದ್ರೆ ಹಾಗೆ ಅಲ್ಲ, ಅವರು ಏನೋ ಸಮಥಿಂಗ್ ಎಫರ್ಟ್ ಹಾಕಿದ್ದಾರೆ, ನಿಮ್ಮನ್ನ ಸ್ಟ್ರಗಲ್ ಮಾಡ್ಬಿಟ್ಟು ನಿಮ್ಮನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಿ ನನಗೆ ಅನಿಸ್ತಾ ಇರುವಂತದ್ದು. ಓಕೆ, ತುಂಬಾ ಬ್ಯಾಲೆನ್ಸ್ ಆಗಿರುವಂತ ಫೀಲಿಂಗ್ ಅಲ್ಲಿ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ, ನಿಮ್ಮ ಸಾನ್ನಿಧ್ಯವನ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಒಂದು ಎಮೋಷನಲಿ ನಿಮ್ ಜೊತೆಗೆ ಕನೆಕ್ಷನ್,
ಎಲ್ಲಾನು ಬರ್ತಾ ಇದೆ. ತುಂಬಾ ಚೆನ್ನಾಗಿರುವಂತ ಎನರ್ಜಿ ನಾನು ಅವರಲ್ಲಿನೂ ಕೂಡ ನೋಡ್ತಾ ಇದ್ದೀನಿ. ಇನ್ನು ಚಾಲೆಂಜಸ್ ಏನ್ ಬರ್ಬೋದು ನಿಮ್ಮ ಲೈಫಲ್ಲಿ? ಇನ್ ಫ್ಯೂಚರ್ ಅಲ್ಲಿ ಏನಾದ್ರೂ ಚಾಲೆಂಜಸ್ ಬರ್ಬೋದಾ? ನೋಡಿ, ಇನ್ ಫ್ಯೂಚರ್ ಅಲ್ಲಿ ಸ್ವಲ್ಪ ನಿಮ್ಮ ಒಂದು ಅಗ್ರೆಷನ್ ಅನ್ನ ಇಬ್ರು ಕೂಡ ಅಗ್ರೆಷನ್ ಅನ್ನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಬರುವಂತ ದಿನಗಳಲ್ಲಿ ಅಗ್ರೆಷನ್ ರಿಲೇಟೆಡ್ ಅಂದ್ರೆ ಸಿಟ್ಟು ಹೆಚ್ಚಿಗೆ ಇರುತ್ತೆ ಇಬ್ಬರಿಗೂ ಕೂಡ. ಓಕೆ, ಅದನ್ನ ಸ್ವಲ್ಪ ನೀವು ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ. ಓಕೆ, ಪ್ಯೂರ್ ಹಾರ್ಟೆಡ್ ಇದ್ದೀರಾ, ನೋ ಡೌಟ್. ಆದ್ರೆ ಸಿಟ್ಟು ಅಷ್ಟೇ ಇರುತ್ತೆ ನಿಮ್ಗೆ. ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ನಿಮ್ಗೆ ಏನಾದ್ರೂ ಫ್ಯೂಚರ್ ಅಲ್ಲಿ ತೊಂದರೆ ಅಂತ ಅನ್ಸೋವಂಥದ್ದು. ಫ್ಯೂಚರ್ ಅಲ್ಲಿ ಸ್ವಲ್ಪ ನೀವು ಹೋಗ್ತಾ ಇರುವಂತ ಸ್ಪೀಡ್ ತುಂಬಾನೇ ಇರುವಂತದ್ದು. ಯಾವ ರೀತಿ ಸ್ಪೀಡ್ ಅಂತಂದ್ರೆ ಆ ಇನ್ನು ನೀವು ಅರ್ಥ ಮಾಡ್ಕೊಳ್ಳುವಂತ ಅವಶ್ಯಕತೆ ಇದೆ ಅಂತ ನನ್ಗೆ ಅನಿಸ್ತಾ ಇದೆ ಈ ರಿಲೇಶನ್ಶಿಪ್ ಅಲ್ಲಿ. ಯಾಕೆ ಇದನ್ನ ಹೇಳ್ತಾ ಇದ್ದೇನೆ ಅಂತಂದ್ರೆ, ನೀವು ತುಂಬಾ ಬೇಗನೆ ಈ ರಿಲೇಶನ್ಶಿಪ್ ಅಲ್ಲಿ ಬಂದಿದ್ದೀರಾ. ಅಷ್ಟೇ ಬೇಗನೆ ಎಲ್ಲಾನು ಆಗಿ ಹೋಗ್ಬಿಡ್ಲಿ ಅನ್ನೋವಂಥದ್ದು ನೀವು ಅನ್ಕೊಳ್ತಾ ಇರುವಂತದ್ದು. ಇನ್ನೂ ಸ್ವಲ್ಪ ನೀವು ಒಬ್ರಿಗೊಬ್ರು ಟೈಮ್ ಕೊಡ್ಬೇಕು ಅನ್ನುವಂಥದ್ದು ನಾನು ಅನ್ಕೊಳ್ತೀನಿ. ಇಷ್ಟು ಬೇಗನೆ ನೀವು ಈ ರಿಲೇಶನ್ ಅಂದ್ರೆ ನೋಡಿ, ಎದಕ್ಕಿದನ್ನ ಅಂತಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಆ ಅಂಡರ್ಸ್ಟ್ಯಾಂಡಿಂಗ್ದು ಕೊರತೆ ಅಂತ ನಾನು ಹೇಳೋದಿಲ್ಲ, ಬಟ್ ಇನ್ನೂ ಸ್ವಲ್ಪ ಟೈಮ್ ಬೇಕಾಗುತ್ತೆ ಈ ರಿಲೇಶನ್ಶಿಪ್ ಅನ್ನ ಗಟ್ಟಿಗೊಳಿಸೋದಕ್ಕೆ. ಅದಕ್ಕೆ ಸ್ವಲ್ಪ ಟೈಮ್ ಕೊಡಿ. ಓಕೆ, ಯಾವುದೇ ಕಾರಣಕ್ಕೂ ಬೇಗನೆ ಮಾಡ್ಕೋಬೇಕು, ಎಂಗೇಜ್ಮೆಂಟ್ ಮಾಡ್ಕೋಬೇಕು, ಬೇಗನೆ ಮ್ಯಾರೇಜ್ ಅದೊಂದು ಸಿಚುವೇಶನ್ ಅನ್ನ ಇದನ್ನ ಮಾಡ್ಕೊಳ್ಳೋದು ಆ ರೀತಿ ಎಲ್ಲ ಬೇಡ ಅನ್ನೋವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ಓಕೆ, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಅಫ್ಕೋರ್ಸ್ ಹಾರ್ಮನಿ ಇದೆ. ಸ್ವಲ್ಪ ಸ್ಟ್ರಗಲ್ ಅಂತ ಅನ್ಸಿದ್ರು ಕೂಡ ಚೆನ್ನಾಗಿದೆ. ಎಕ್ಸ್ಪೆಕ್ಟೇಷನ್ಸ್ ಏನು ನೀವು ಇಟ್ಕೊಂಡಿದ್ದೀರಾ ನಿಮ್ಮ ರಿಲೇಶನ್ಶಿಪ್ ವೈಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಯಾವುದು ತೊಂದರೆ ಅಂತ ಅನಿಸ್ತಾ ಇಲ್ಲ ಸಿಂಹರಾಶಿಯವ್ರಿಗೆ. ಇನ್ನು ಯೂನಿವರ್ಸ್ ನಿಮ್ಗೆ ಏನ್ ಗೈಡ್ ಮಾಡ್ತಾ ಇದೆ ಅದನ್ನ ಕೂಡ ನಾವು ನೋಡೋಣ. ನಿಮ್ಮ ರಿಲೇಶನ್ಶಿಪ್ ಏನಿದೆ ತುಂಬಾ ಇದನ್ನ ಪ್ರೀಶಿಯಸ್ ಆಗಿ ಮಾಡ್ಕೊಳ್ಳಿ. ರಿಲೇಶನ್ಶಿಪ್ ಅನ್ನ ಪ್ರೀಶಿಯಸ್ ಆಗಿ ಮಾಡ್ಕೊಳ್ಳಿ. ನಿಮ್ಮ ಪರ್ಸನ್ ತುಂಬಾ ಪ್ರೀಶಿಯಸ್ ಆಗಿರುವಂತವ್ರು. ಓಕೆ, ಅವರು ಯಾವುದು ಮುಚ್ಚು ಮರೆ ಬೇಡ ನಿಮ್ಮ ಒಂದು ಲೈಫಲ್ಲಿ, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಯಾವುದು ಮುಚ್ಚು ಮರೆ ಬೇಡ. ಓಕೆ, ಮತ್ತೆ ಆ ರೀತಿ ನೀವೇನಾದ್ರೂ ಹೋದ್ರೆ ನೀವು ಒಬ್ರಿಗೊಬ್ರು ಸ್ಟ್ರಾಂಗ್ ಆಗಿ ಇರ್ಬೇಕು, ಒಬ್ರಿಗೊಬ್ರು ಸ್ಟ್ರೆಂತ್ ಆಗ್ಬೇಕು. ಹೊಸದೊಂದು ಆರಂಭ ಆಲ್ರೆಡಿ ಆಗ್ಬಿಟ್ಟಿದೆ ನಿಮ್ಮಲ್ಲಿ. ಓಕೆ, ಸೊ ಹಾಗಾಗಿ ಅದನ್ನ ನೀವು ಸ್ವಲ್ಪ ಮ್ಯಾನೇಜ್ ಮಾಡಬೇಕು. ಏನಂತಂದ್ರೆ ಇನ್ನು ಸ್ವಲ್ಪ ಕಮಿಟ್ಮೆಂಟ್ ಇರುವಂತದ್ದು, ಸ್ಟ್ರಾಂಗ್ ಕನೆಕ್ಷನ್ ಬಿಲ್ಡ್ ಮಾಡ್ಕೊಳ್ಳುವಂಥದ್ದು ಇರುವಂತದ್ದು ಇದೆಲ್ಲಾನು ಇದೆ. ಸ್ವಲ್ಪ ಅದ್ರ ಬಗ್ಗೆ ಫೋಕಸ್ ಮಾಡಿ. ಓಕೆ, ಚೆನ್ನಾಗಿದೆ, ಆ ರೀತಿ ಏನೂ ಇಲ್ಲ. ಹಾಗಾಗಿ ನಾನು ಮುಂಚೆನೆ ಹೇಳಿದೆ, ನಾನು ಟ್ರಾವೆಲ್ ಇರೋ ಕಾರಣ ಸ್ವಲ್ಪ ಬೇಗನೆ ವಿಡಿಯೋಸ್ ಅನ್ನ ಮಾಡ್ತಾ ಇದ್ದೀನಿ. ವಿಡಿಯೋನ ಫಿನಿಶ್ ಮಾಡ್ತಾ ಇದ್ದೀನಿ, ಏನು ಅನ್ಕೊಳ್ಳಿಕ್ ಹೋಗ್ಬೇಡಿ. ನಿಮ್ಗೆ ಈ ಒಂದು ವಿಡಿಯೋ ಹೇಗೆ ಅನಿಸ್ತು ನನಗೆ ಖಂಡಿತ, ಅಂದ್ರೆ ನಿಮ್ಗೆ ಎಷ್ಟು ರಿಲೇಟ್ ಆಯ್ತು ಖಂಡಿತ ನನಗೆ ಒಂದು ಮೆಸೇಜ್ ಅಲ್ಲಿ ತಿಳಿಸಿ. ಹಾಗೆ ರೀಡಿಂಗ್ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.